ಮೇಷರಾಶಿಯವರು ಈ ದಿವಸ ಅತಿಥಿಗಳಿಗೋಸ್ಕರವಾಗಿ, ಸ್ನೇಹಿತರಿಗೋಸ್ಕರವಾಗಿ, ಬಂಧುಗಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂತಹ ಒಂದು ಯೋಗವೋ ಅಥವಂತಹ ಪರಿಸ್ಥಿತಿಯೋ ನಿಮಗೆ ಒದಗಿ ಬರ್ತಕ್ಕಂಥದ್ದಿದೆ. ಅತಿಥಿಗಳಿಗಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು, ಅದು ನೀವು ಅತಿಥಿಗಳನ್ನು ಆಹ್ವಾನ ಮಾಡಿದ ಮೇಲೆ ಖರ್ಚು ಮಾಡಲೇಬೇಕಾದಂಥದ್ದು. ಆದರೆ ಬಂಧುಗಳಿಗೆ, ಸ್ನೇಹಿತರಿಗೆ ಮಾಡಬೇಕಾದಂತಹ ಖರ್ಚು ಅದು ಅನಿವಾರ್ಯವೋ ಅಗತ್ಯವೋ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ತಲೆನೋವಿನ ಸಮಸ್ಯೆ ತುಂಬ ಆಗಬಹುದು. ನಿಮ್ಮ ಹಳೆಯ ಕೆಲಸಕ್ಕೋಸ್ಕರವಾಗಿ ತುಂಬ ಕಷ್ಟಪಡಬೇಕಾಗತ್ತೆ. ಹಿಂದಿನ ಯಾವೊಂದು ಕೆಲಸ ಏನಿದೆ ಅದು ಪರಿಪೂರ್ಣ ಆಗಬೇಕು ಅಥವಾ ಅದನ್ನು ನಾನು ಒಂದು ಹಂತಕ್ಕೆ ತಂದು ನಿಲ್ಲಿಸಬೇಕು ಅನ್ನೋದಾದರೆ ತುಂಬ ಕಷ್ಟಪಡಬೇಕಾದಂಥದ್ದು. ವ್ಯವಹಾರದ ಅನುಕೂಲ ಮತ್ತು ಭವಿಷ್ಯದಲ್ಲಿ ಚೆನ್ನಾಗಿ ಆಗತಕ್ಕಂತಹ ಸೂಚನೆ ಅದರಿಂದ ಗೊತ್ತಾಗುವಂಥದ್ದು. ಕುಟುಂಬದ ಜವಾಬ್ದಾರಿಯ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ತೋರಿಸಬೇಡಿ. ನಿಮ್ಮ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನೀವು ನಿರ್ವಹಿಸಲೇಬೇಕಾದಂಥದ್ದು. ನಿಮ್ಮ ಯೋಜನೆಗಳ ಕಡೆ ಗಮನವನ್ನು ಹರಿಸಿ. ಯಾವ್ಯಾವ ಪ್ಲಾನನ್ನು ಮಾಡ್ಕೊಂಡಿದ್ದೀರಿ ಈಗಾಗಲೇ ಅದರ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ, ಅತಿಥಿಗಳ ಆಗಮನ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಸಾಧನೆ, ನಿಮ್ಮ ಉದ್ದೇಶ, ಹಾಗೆ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲವು ವಿಚಾರಗಳು ಇವೆಲ್ಲವನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ತಕ್ಕಂಥದ್ದು. ಹೆಮ್ಮೆಯಿಂದ ಕೆಲವನ್ನು ಹೇಳ್ಕೊಳ್ಳುವಂಥದ್ದು, ಸಂತೋಷ ಪಡುವಂಥದ್ದಾಗತ್ತೆ. ಕಾನೂನಿನ ವಿಚಾರದಲ್ಲಿ ಜಯ ಸಿಕ್ಕತ್ತೆ ಅನ್ನುವಂತಹ ಒಂದು ಸೂಚನೆ ನಿಮಗೆ ಇರುವಂಥದ್ದು. ಪ್ರಯಾಣ ಅನಿವಾರ್ಯ, ಇದ್ದಕ್ಕಿದ್ದ ಹಾಗೆ ಎಲ್ಲೋ ಹೊರಡಬೇಕಾದಂತಹ ಒಂದು ಸಂದರ್ಭ ಏರ್ಪಾಟು ಆಗಬಹುದು. ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಎಲ್ಲವೂ ಕೂಡ ಧನಾತ್ಮಕವಾಗಿ ಇರತಕ್ಕಂತಹ ವಿಷಯಗಳು ಆಗಿರೋದ್ರಿಂದ ಮಕ್ಕಳಿಗೆ ಶುಭ. ಮಕ್ಕಳ ವಿಚಾರದಲ್ಲಿ ಯಾವುದೇ ರೀತಿಯ ಆಲೋಚನೆಗಳು ಬೇಡ. ವ್ಯವಹಾರದಲ್ಲಿ ಲಾಭ. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಆಗ್ತಾ ಇದೆ ಅಂತ ಆದರೆ ಮಾನಸಿಕವಾಗಿ ಸಮಾಧಾನದಿಂದ, ತಾಳ್ಮೆಯಿಂದ ಎಲ್ಲವನ್ನು ಕೂಡ ಎದುರಿಸ್ತಾ ಉತ್ತಮವಾದಂತಹ ಕೆಲಸಗಳನ್ನು ಸಂತೋಷದಿಂದ ಪೂರೈಸ್ತಾ ಆ ಕೆಲಸಗಳಿಂದ ಬರ್ತಕ್ಕಂತಹ ಒಳ್ಳೆಯ ಲಾಭವೋ ಅಥವಾ ಇನ್ಯಾವುದೋ ಅನುಕೂಲವನ್ನು ನೀವು ಪಡೆಯುವುದರ ಜೊತೆಗೆ ಸಮಾಜದ ಉತ್ತಮವಾದಂತಹ ಕೆಲಸಗಳಿಗೆ ವಿನಿಯೋಗ ಮಾಡ್ತಕ್ಕಂಥದ್ದು. ಸಮಾಜಕ್ಕೂ ಒಂದು ಒಳ್ಳೆಯ ಸಂದೇಶ, ಜೊತೆಗೆ ಬೇರೆಯವರಿಗೆ ಒಂದು ಉತ್ತಮವಾದಂತಹ ಒಂದು ಮಾದರಿಯಾಗಿ ಆಗುವಂಥದ್ದು. ಇಂತಹ ಕೆಲಸವನ್ನು ಮಾಡಿ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ, ಹೊಸ ವ್ಯವಹಾರಕ್ಕೆ, ವ್ಯಾಪಾರಕ್ಕೆ ಅನುಕೂಲವಾಗ್ತಕ್ಕಂತಹ ದಿವಸ. ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ದೊಡ್ಡವರ ಮಾತು, ಅವರ ಅನುಭವದ ವಿಚಾರಗಳು ನಿಮಗೆ ಒಂದಷ್ಟು ಸಹಾಯಕ್ಕೆ ಬರುವಂಥದ್ದಾಗುತ್ತೆ. ನಿಮ್ಮ ಆರೋಗ್ಯವೂ ಕೂಡ ಬಹಳ ಮುಖ್ಯವಾದಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದಿರುತ್ತೆ. ಆರೋಗ್ಯವನ್ನು ತಾತ್ಸಾರ ಮಾಡಿ ಬೇರೆಲ್ಲ ಕೆಲಸಗಳಿಗೆ ಗಮನ ಕೊಟ್ಟರೆ ಆರೋಗ್ಯವೇ ಕೈಕೊಟ್ಟಾಗ ಬೇರೆ ಯಾವ ಕೆಲಸಗಳು ಆಗದೇ ಇರುವಂಥದ್ದಾಗತ್ತೆ. ಅದು ನಿಮಗೂ ಗೊತ್ತಿದೆ. ಆದರೆ ತಾತ್ಸಾರ ಮಾಡುವಂಥದ್ದು ಬೇಡ ಅನ್ನುವಂತಹ ಮುನ್ನೆಚ್ಚರಿಕೆ. ಅಪರಿಚಿತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಉಪಯೋಗ ಇಲ್ಲ. ಯಾರೋ ನಿಮಗೆ ಪರಿಚಯ ಇರೋದಿಲ್ಲ, ಯಾವುದೋ ಮಾತಿಗೆ ಮಾತು ಬೆಳೆಯುತ್ತೆ, ಚರ್ಚೆಗೆ ಅವಕಾಶಗಳಾಗತ್ತೆ. ಆ ಚರ್ಚೆ ಯಾವ ಪ್ರಯೋಜನಕ್ಕೂ ಕೂಡ ಬರದೇ ಇರತಕ್ಕಂಥದ್ದು. ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಮಕ್ಕಳ ವಿಚಾರದಲ್ಲಿ ಅವರ ವಯಸ್ಸಿಗೆ ಅನುಗುಣವಾಗಿ ಅವರು ನಡ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದು ಸವಾಲಾಗಿರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಆಲೋಚನೆಗಳೆಲ್ಲ ತುಂಬ ದೊಡ್ಡ ಮಟ್ಟದ್ದು ಇರುತ್ತೆ, ಆದರೆ ಕಾರ್ಯರೂಪಕ್ಕೆ ತರಬೇಕು ಅದನ್ನು. ಆ ರೀತಿ ಕೇವಲ ಯೋಜನೆಗಳಿದ್ದರೆ ಸಾಲದು, ಕಾರ್ಯರೂಪದಲ್ಲಿ ಅದು ಬರಬೇಕಾದ್ದು ಮುಖ್ಯವಾಗುತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ಶ್ರೀರಾಮಚಂದ್ರನಿಗೆ ನಿಮ್ಮ ನಮಸ್ಕಾರಗಳನ್ನು ಸಲ್ಲಿಸಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬುದಾಗಿ 9 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಆ ಮಾತನ್ನು, ಆ ಬೆಲೆಯನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಯಾವಾಗ
ಗೌರವ ಅಥವಾ ಪ್ರೀತಿ, ವಿಶ್ವಾಸ ಇವೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಸಂದಾಯವಾಗುತ್ತೋ ಆಗ ಅಹಂಕಾರದಿಂದಲೂ ದರ್ಪದಿಂದಲೂ ಮಾತನ್ನು ಆಡಿದರೆ ಆ ಕ್ಷಣದಲ್ಲೇ ಅವೆಲ್ಲವೂ ಕೂಡ ನಿಮ್ಮಿಂದ ಹಿಂದಿರುಗಬಹುದು ಅನ್ನುವಂಥದ್ದು ಗೊತ್ತಿರಲಿ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಅಲ್ಲಿ ಉತ್ತಮವಾದಂತಹ ಮಾತುಕತೆ ಅಥವಾ ನಿಮ್ಮ ವ್ಯವಹಾರ, ಉದ್ಯೋಗ ಅಥವಾ ಇನ್ಯಾವುದೋ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಅನುಕೂಲಕರವಾದಂತಹ ಒಂದಷ್ಟು ಚರ್ಚೆಗಳು, ಮಾತುಗಳು ನಡೆದರೆ ಅದು ಆ ಒಂದು ಭೇಟಿ ಉತ್ತಮವಾದಂತಹ ಭೇಟಿಯಾಗತ್ತೆ. ಶರೀರದಲ್ಲಿ ಹಳೆಯ ನೋವು ಏನಾದರೂ ಇದ್ದರೆ ಅದು ಮತ್ತೆ ಮರುಕಳಿಸ್ಬೋದು. ಜಾಗ್ರತೆ. ಬುದ್ಧಿವಂತರ ನಡುವೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಸಮಾಜದಲ್ಲಿ ಸಾಧಕರು, ಅನುಭವಿಗಳು, ಉತ್ತಮವಾದಂತಹ ವಾಗ್ಮಿಗಳು ಎಲ್ಲರೂ ಇರ್ತಾರೆ. ಅವರ ಜೊತೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಒಂದಷ್ಟು ಧನಾತ್ಮಕವಾದಂತಹ ಪರಿವರ್ತನೆ ಅಥವಾ ನಮಗೆ ಅನುಕೂಲಕರವಾದಂತಹ ಒಂದಷ್ಟು ವಿಚಾರಗಳು ಸಿಕ್ಕತ್ತೆ ಅಂತ ಅರ್ಥ. ಖರ್ಚು ಹೆಚ್ಚು, ಅದರಿಂದ ಸ್ವಲ್ಪ ಬೇಸರವಾಗತ್ತೆ. ನಿಮ್ಮ ಪ್ರತಿಭೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಮಾತು ಇವೆಲ್ಲವೂ ಕೂಡ ಉಪಯೋಗಕ್ಕೆ ಬರತಕ್ಕಂತಹ ದಿವಸ. ಬೇರೆಯವರನ್ನ ನಿಮ್ಮ ಮಾತಿನಿಂದ ಆಕರ್ಷಣೆ ಮಾಡ್ತಕ್ಕಂತಹ ದಿವಸ. ಈ ರೀತಿಯೆಲ್ಲ ಇದ್ದಾಗ ಅದನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಿ ಎನ್ನುವಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಸಿಂಹರಾಶಿ, ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರ ಸರಿಯಾಗಿರದಲ್ಲೇ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ತೊಂದರೆಯನ್ನು ಅನುಭವಿಸ್ತೀರಿ. ಆಯಾ ಸಂದರ್ಭದಲ್ಲಿ ಆಯಾ ದಿನಕ್ಕನುಗುಣವಾದಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ಬಿಟ್ಟರೆ ಯಾವುದೇ ಸಮಸ್ಯೆಗಳು ಆಗದೇ ಇರತಕ್ಕಂಥದ್ದು. ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗಬಹುದು. ಜಾಗ್ರತೆ ಇರಲಿ. ಮೋಸ ಹೋಗುವಂಥದ್ದು ಅಥವಾ ಹಣವನ್ನು ಹೆಚ್ಚು ಕೊಟ್ಟು ಕೊಂಡುಕೊಂಡು ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥದ್ದು, ಬೇಸರ ಮಾಡಿಕೊಳ್ಳುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಮನೆಯವರ ಸಲಹೆ, ಸಹಕಾರ ಪ್ರತಿಯೊಂದಕ್ಕೂ ಕೂಡ ಅಗತ್ಯ. ಮನೆಯವರು ನಿಮಗೆ ಸಹಕರಿಸಲಿಲ್ಲ, ಮನೆಯವರ ಸಲಹೆಯನ್ನು ನೀವು ಸ್ವೀಕರಿಸಲಿಲ್ಲ ಅಂತಾದಾಗ ಕೆಲವು ವಿಚಾರಗಳಲ್ಲಿ ಕಷ್ಟವಾದೀತು. ಅಜೀರ್ಣದಂತಹ ಸಮಸ್ಯೆಗಳು ಕೂಡ ನಿಮಗೆ ಕಾಡಬಹುದು. ಸರಿಯಾದಂತಹ ಆಹಾರವನ್ನು ಸೇವನೆ ಮಾಡಿ. ಉದ್ಯೋಗ ವ್ಯವಹಾರದ ಬಗ್ಗೆ ಸರಿಯಾದಂತಹ ರೀತಿಯಲ್ಲಿ ಚರ್ಚೆಯನ್ನು ಮಾಡಿ ನಿರ್ಣಯವನ್ನು ಕೈಗೊಳ್ಳುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಅತಿಯಾದಂತಹ ಶ್ರಮ, ದೇಹಾಲಸ್ಯ, ಕೆಲಸದ ಒತ್ತಡ ಇವೆಲ್ಲವೂ ಕೂಡ ನಿಮ್ಮನ್ನು ಏನೋ ಒಂದು ರೀತಿಯ ಕಷ್ಟಕ್ಕೆ ಸಿಕ್ಕಿಸುವಂಥದ್ದಾಗತ್ತೆ. ಎರಡನೇ ಮದುವೆಯನ್ನು ಮಾಡಿಕೊಂಡವರಿಗೆ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು. ಮನೆಯಲ್ಲಿ ವಾಗ್ಯುದ್ಧ, ನಾನು ಹೇಳಿದ್ದೇ ಸರಿ ಅನ್ನುವಂತಹ ವಾದ ಇತ್ಯಾದಿಗಳಿಂದ ಮನಸ್ತಾಪಕ್ಕೆ, ಜಗಳಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು. ಸಮಾಜದ ಕೆಲವು ಕೆಲಸಗಳಿಗೆ ನೀವು ಪರಿಪೂರ್ಣವಾಗಿ ಸಹಕರಿಸ್ತಕ್ಕಂಥದ್ದು. ಆರ್ಥಿಕವಾಗಿ ಸಮಾಧಾನವಾಗಿರತಕ್ಕಂತಹ ದಿವಸ ಇದು. ಯಾವುದೇ ರೀತಿಯ ತೊಂದರೆ ಇಲ್ಲಪ್ಪ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವು ಸಮಾಧಾನವನ್ನು ಪಟ್ಕೊಳ್ತಕ್ಕಂತಹದ್ದಾಗತ್ತೆ. ಕೈ ಹಾಕಿದಂತಹ ಕೆಲಸಗಳಲ್ಲಿ ಜಯ ನಿಮ್ಮದಿರುತ್ತೆ. ಬಡ್ತಿಗೆ ಅವಕಾಶಗಳಾಗತ್ತೆ. ಯಾವುದೋ ಒಂದು ಪ್ರಮೋಷನ್ನು ಅಥವಾ ಇನ್ನೊಂದು ಸ್ಥಾನಮಾನಗಳು ಹೆಚ್ಚಾಗ್ತಕ್ಕಂಥದ್ದು, ಗೌರವ ಹೆಚ್ಚಾಗುವಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಒದಗಿ ಬರಬಹುದಾದಂಥದ್ದು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಶುಭವಾಗಿ. ತುಲಾರಾಶಿ, ವ್ಯಾಪಾರದಲ್ಲಿ ಏನೋ ಒಂದು ರೀತಿಯ ನಷ್ಟ ಅಥವಾ ಹಿನ್ನಡೆ ಆಗತ್ತೆ ಅನ್ನುವಂತಹ ಭಯ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡುವಂತಹ ದಿವಸ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಏನೋ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು. ವ್ಯಾಪಾರದ ವೃದ್ಧಿಗೆ, ವ್ಯಾಪಾರ ಬೆಳವಣಿಗೆ ಆಗೋದಕ್ಕೆ ಹೊಸ ಮಾರ್ಗವನ್ನು ಕಂಡು ಹಿಡ್ಕೊಳ್ತೀರಿ. ಅದು ನಿಮಗೆ ಒಂದಷ್ಟು ಧೈರ್ಯವನ್ನು, ಉತ್ಸಾಹವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಆರೋಗ್ಯ ಸಮಸ್ಯೆ, ಅದರಲ್ಲೂ ಗಂಟಲು ನೋವಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು. ಆ ರೀತಿ ಗಂಟಲು ನೋವಿಗೆ ಸಮಸ್ಯೆ ಇದ್ದಾಗ ಸರಿಯಾದಂತಹ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಕೆಲವರಿಗೆ ಮಾತು ಅಥವಾ ಸಂಗೀತ ಅಥವಾ ವೇದ ಪಠನ ಅಥವಾ ಇನ್ಯಾವುದೋ ಪ್ರವಚನ ಇದೇ ಮುಖ್ಯವಾಗಿ ಇಟ್ಟುಕೊಂಡು ಅದರ ಅವಲಂಬನೆಯಲ್ಲಿದ್ದಂಥವರಿಗೆ ಈ ರೀತಿ ಸಮಸ್ಯೆಗಳಾದಾಗ ದೊಡ್ಡ ಹೊಡೆತ ಬೀಳ್ತಕ್ಕಂಥದ್ದಾಗತ್ತೆ. ಮುಂಜಾಗ್ರತೆ ಇರಲಿ ಎನ್ನುವಂಥದ್ದು. ಹಣದ ವಿಚಾರದಲ್ಲಿ ಮನಸ್ತಾಪವನ್ನು ಮಾಡ್ಕೊಳ್ತೀರಿ, ಅದು ಬೇಡ. ದುಡ್ಡಿಗೋಸ್ಕರವಾಗಿ ಜಗಳವನ್ನು ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು. ಶಿವಮಂತ್ರವನ್ನು ಓಂ ನಮಃ ಶಿವಾಯ ಎಂಬುದಾಗಿ 108 ಬಾರಿ ಪಠನೆ ಮಾಡಿ ಆ
ಶಿವ ರುದ್ರ ನಿಮಗೆ ಎಲ್ಲವನ್ನೂ ಕೂಡ ಸರಿದೂಗಿಸಲಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಆಸೆ ಈಡೇರತಕ್ಕಂತಹ ದಿವಸವಾಗುತ್ತೆ. ಉತ್ತಮವಾದಂತಹ ಸಮಯ, ಶುಭವಾದಂಥದ್ದು, ಲಾಭವಾದಂಥದ್ದು ಎಲ್ಲವನ್ನೂ ಕೂಡ ನೋಡೋದಕ್ಕೆ ಅವಕಾಶಗಳಾಗತ್ತೆ. ಶಿಕ್ಷಣ ಮತ್ತು ರಾಜಕೀಯ ಈ ಎಲ್ಲ ವಿಚಾರಗಳಲ್ಲಿ ನಿಮಗೆ ಜಯ ಅಥವಾ ಶುಭವಾಗುವಂಥದ್ದು, ಯಶಸ್ಸು ಸಿಕ್ಕುವಂಥದ್ದಾಗತ್ತೆ. ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಕಾಣ್ತೀರಿ. ಸಾಂಸಾರಿಕವಾದಂತಹ ಏನೋ ಒಂದು ಸಾಮರಸ್ಯ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದಿದೆ. ಸ್ವಾಭಿಮಾನಕ್ಕೆ ಧಕ್ಕೆ ಬರ್ಬೋದು, ಇದರ ಬಗ್ಗೆ ಜಾಗ್ರತೆ ಇರಲಿ. ಆತ್ಮಗೌರವ ಎಲ್ಲಿ ಕಡಿಮೆ ಆಗುತ್ತೆ ಅದು ಬಹಳ ತೊಂದರೆಗೆ ಕಾರಣವನ್ನು ಮಾಡುತ್ತೆ ಸ್ವಾಭಿಮಾನ ಇದ್ದವರಿಗೆ. ಹಾಗಾಗಿ ಎಲ್ಲಿ ಆತ್ಮಗೌರವಕ್ಕೆ ಧಕ್ಕೆ ಅಥವಾ ಅವಮಾನ ಅನ್ನುವಂಥದ್ದಾಗತ್ತೆ ಅಂತಹ ಜಾಗದಿಂದ, ಅಂತಹ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ಬೇಕಾದಂಥದ್ದು. ಮೇಲಧಿಕಾರಿಗಳ ಸಹಾಯವನ್ನು ಕೇಳಬೇಕಾಗಬಹುದು, ಅದರಿಂದ ನಿಮಗೆ ಅನುಕೂಲ ಇದೆ. ದೊಡ್ಡವರು, ಹಿರಿಯರು ಯಾರಾದರೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಎನ್ನುವಂಥದ್ದು. ನಾರಾಯಣ ಸ್ತೋತ್ರವನ್ನು ಪಠನೆ ಮಾಡಿ. ಶುಭವಾಗಿ. ಧನುರಾಶಿ, ಮನೆಯಲ್ಲಿ ಸಾಯಂಕಾಲದ ಹೊತ್ತಿಗೆ ಏನೋ ಸಮಸ್ಯೆಗಳಾಗುವಂಥದ್ದು ಸೂಚನೆ. ಹಗಲೆಲ್ಲ ಹೊರಗಡೆ ಕೆಲಸ ಮಾಡಿರ್ತೀರಿ ಅಥವಾ ಮನೆಯಲ್ಲಿ ಇದ್ದರೂ ಕೂಡ ಏನೋ ಒಂದು ರೀತಿಯ ವಾತಾವರಣ ಇರುತ್ತೆ. ಸಾಯಂಕಾಲದ ಹೊತ್ತಿಗೆ ಏನೋ ಸಮಸ್ಯೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಹೋಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಶುರುವಾದಂತಹ ಕಿರಿಕಿರಿ ಏನಿದೆ ಅದು ದೊಡ್ಡ ಮಟ್ಟಕ್ಕೆ ಹೋಗುವಂಥದ್ದು. ಜೊತೆಗೆ ಯಾವುದಾದ್ರೂ ಮದುವೆ ಇತ್ಯಾದಿ ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗಿದ್ದರೆ ಅಲ್ಲಿ ನಡೆದಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಕಿರಿಕಿರಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾಗಿ ತೊಂದರೆ ಇಲ್ಲ, ಹಣಕಾಸಿನ ವಿಚಾರ ಬಂದಾಗ ಸಮಾಧಾನ ಇರುತ್ತೆ. ಆರೋಗ್ಯವನ್ನು ಮಾತ್ರ ವಿಶೇಷವಾಗಿ ಗಮನ ಕೊಟ್ಟು ಕಾಪಾಡಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ನಿಮ್ಮ ಜವಾಬ್ದಾರಿಗಳನ್ನು ಪೂರ್ಣ ಮಾಡಿ. ಯಾವುದೋ ಆಲಸ್ಯದಿಂದಲೋ ಅಥವಾ ಕರ್ತವ್ಯ ಲೋಪದಿಂದಲೋ ನೀವು ಮಾಡಬೇಕಾದಂತಹ ಕೆಲಸಗಳನ್ನೆಲ್ಲ ಬಿಟ್ಟುಬಿಟ್ಟಿರ್ತೀರಿ, ಅದು ದೊಡ್ಡ ಸಮಸ್ಯೆ ಆಗುವಂಥದ್ದು. ನಿಮ್ಮ ಇಷ್ಟ ಮಿತ್ರರ ಜೊತೆಯಲ್ಲಿ ಜಗಳವನ್ನು ಮಾಡ್ಕೊಳ್ತೀರಿ. ಯಾರು ನಿಮಗೆ ಪ್ರಿಯರೋ ಅವರ ಜೊತೆಯಲ್ಲೇ ಜಗಳವನ್ನು ಮಾಡಿಕೊಳ್ಳುವಂಥದ್ದು ಇರುತ್ತೆ. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ ಈಶ್ವರನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ 11 ಬಾರಿ ಈ ಮಂತ್ರವನ್ನು ಪಠನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಶಿಕ್ಷಣ ಕ್ಷೇತ್ರದಲ್ಲಿ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ವಿದ್ಯಾಭ್ಯಾಸದ ಕ್ರಮದಲ್ಲಿ ಅತ್ಯುನ್ನತವಾದಂತಹ ಗಮನಾರ್ಹವಾದಂತಹ ಪ್ರಗತಿಯನ್ನು ಕಾಣ್ತೀರಿ. ಆತ್ಮಸಂತೋಷವಾಗ್ತಕ್ಕಂಥದ್ದು. ದೇಹದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ ನಿಮಗೆ ಕಾಡುವಂಥದ್ದು, ನಿಮ್ಮ ಬಲಹೀನತೆ ನಿಮಗೆ ಅಲ್ಲಿ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ಪ್ರೇಮಿಗಳಿಗೆ ಆತಂಕ, ಭಯ ಹೆಚ್ಚಾಗುವಂತಹ ದಿವಸ ಇದು. ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ಮತ್ತು ಮಾತನ್ನು ನೀವು ಉಪಯೋಗ ಮಾಡಿಕೊಳ್ಬೇಕು. ಯಾವ ವ್ಯಕ್ತಿಯ ಮಾತು ನಿಮಗೆ ನಂಬಲಿಕ್ಕೆ ಯೋಗ್ಯವೋ ಅಂತಹ ವ್ಯಕ್ತಿಗಳ ಮಾತನ್ನು, ಸಲಹೆಗಳನ್ನು, ಮಾರ್ಗದರ್ಶನವನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ. ಮದುವೆ ವಿಚಾರ ಪ್ರಸ್ತಾಪಕ್ಕೆ ಬರುವಂಥದ್ದಿದೆ, ಅದು ನಿಮಗೆ ಸ್ವಲ್ಪ ಜಟಿಲವಾದಂತಹ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅನ್ನುವಂಥದ್ದು. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನು ಮೃತ್ಯು ಕರಿಷ್ಯತಿ ಎಂಬುದಾಗಿ ಮೃತ್ಯುಂಜಯನ ಪ್ರಾರ್ಥನೆಯಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ. ಕುಂಭರಾಶಿ, ಭೂ ಸಂಬಂಧವಾದಂತಹ ಲಾಭ, ಭೂಮಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಕೂಲ, ಲಾಭ, ಶುಭ ಅನ್ನುವಂಥದ್ದಿದೆ. ಆರ್ಥಿಕವಾದಂತಹ ಸಮಸ್ಯೆ ಬಗೆಹರಿತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು. ಅನಾರೋಗ್ಯದಿಂದ ಬಹಳ ದಿವಸಗಳಿಂದ ತೊಂದರೆಯನ್ನು ಪಡ್ತಾ ಇದ್ದರೆ, ಹಾಗೆ ತುಂಬ ದಿವಸಗಳಿಂದ ನೋವನ್ನು ಅನುಭವಿಸ್ತಾ ಇದ್ದರೆ ಅದಕ್ಕೆಲ್ಲ ಸಣ್ಣ ಮಟ್ಟದಲ್ಲಿ ಒಂದು ಮುಕ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಅವಿವಾಹಿತರಿಗೆ ಸಿಹಿ ಸುದ್ದಿ, ಮದುವೆಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಅನುಕೂಲಕರವಾದಂತಹ ಒಂದಷ್ಟು ಮಾತುಗಳು ಅಲ್ಲಿ ನಡೆಯುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ.
ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ಬಹಳ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಮಂತ್ರವನ್ನು 21 ಬಾರಿ ಪಠನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಳೆಯ ಕೆಲಸಗಳು, ಬಹಳ ಹಿಂದೆ ಸಂಕಲ್ಪ ಮಾಡಿದಂತಹ ಕೆಲಸಗಳು ಈ ದಿವಸ ಪ್ರಗತಿಯನ್ನು ಕಾಣತಕ್ಕಂತಹ ಸೂಚನೆ ಮತ್ತೆ ಸಿಕ್ಕುವಂಥದ್ದಾಗತ್ತೆ. ಕಿರಿಯರಿಗೆ ಮಾರ್ಗದರ್ಶನ, ಗೌರವ ಇವೆಲ್ಲವೂ ಕೂಡ ಹೆಚ್ಚಾಗಿ ಸಿಕ್ಕುವಂಥದ್ದಿದೆ. ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶಗಳಿದೆ. ದೇವತಾ ಪೂಜೆ, ಪುಣ್ಯಕ್ಷೇತ್ರ ದರ್ಶನ, ಭಜನೆ, ಧ್ಯಾನ, ಹೋಮ ಇತ್ಯಾದಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಮನಃಶುದ್ಧಿಯನ್ನು ಮಾಡಿಕೊಂಡು ಭಗವಂತನಲ್ಲಿ ವಿಶಿಷ್ಟವಾದಂತಹ ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಕೋರಿಕೆಗಳನ್ನು ಸಮರ್ಪಣೆ ಮಾಡಿ ಭಗವಂತನ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ದೊಡ್ಡ ಗುರಿ ಸಾಧನೆಗೆ ಸಂಕಲ್ಪ ಮಾಡೋದಕ್ಕೆ ಬಹಳ ಒಳ್ಳೆಯದಾದಂತಹ ಸಮಯ ಇದು. ಸಾಯಂಕಾಲದ ಹೊತ್ತಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ. ಇಡೀ ದಿನ ಬಹಳ ಉತ್ಸುಕರಾಗಿದ್ದು ಉಪವಾಸವೋ ಅಥವಾ ಭಗವತ್ ಸೇವೆಯಲ್ಲೋ ತೊಡಕೊಂಡಿದ್ದಾಗ ಶರೀರದಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಾಣಬಹುದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.